ಓಕೆ, ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರನ್ನ ಪುಷ್ ಮಾಡ್ತಿದಾರಾ ಅಥವಾ ಜಾನ್ವಿ ಅವರು ಅಶ್ವಿನಿ ಅವ್ರನ್ನ ಪುಷ್ ಮಾಡ್ತಾ ಇದಾರಾ? ನೀವು ಹೇಳಿ. ಅಲ್ಲ, ಮನೇಲಿ ಇದ್ದಿದ್ದ ಪ್ರಕಾರ ಪುಷ್ ಯಾವ ರೀತಿನಲ್ಲಿ ಹೇಳ್ತಿದ್ದೀರಾ? ಸುದೀಪ್ ಸರ್ ಹೇಳಿದ್ದಕ್ಕೆ ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ. ಬಟ್ ಒಬ್ರು ಇನ್ನೊಬ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಫಾರ್ ಶೋರ್. ಇಬ್ರು ವೈಸ್ ವರ್ಸ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಅವ್ರು ತಪ್ಪು ಮಾಡಿದಾಗಲೂ ಇವರೇ ಕರೆಕ್ಟ್ ಅಂತಾರೆ, ಇವ್ರು ತಪ್ಪು ಮಾಡಿದಾಗ ಅವರು ಕರೆಕ್ಟ್ ಅಂತಾರೆ. ಹಂಗೆ ಬರ್ತಾ ಇದ್ದಾರೆ. ಎಸ್. ಓಕೆ, ನಾಮಿನೇಷನಲ್ಲಿ ಒಬ್ಬರನ್ನ ಸೇವ್ ಮಾಡ್ಬೋದು ಅಂತ ಬಿಗ್ ಬಾಸ್ ಫೈನಲಿಸ್ಟ್ಗಳಿಗೆ ಹೇಳಿದಾಗ ಅಲ್ಲಿ ಜಾನ್ವಿ ಅವರು ಸೇವ್ ಆಗ್ತಾರೆ. ಸೊ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಜಾನ್ವಿ ಅವರಿಗಾಗಿರ್ಬೋದು ಅಥವಾ ಆ 4 ಫೈನಲಿಸ್ಟ್ಗಳಿಗಾಗಿರ್ಬೋದು ಆ ಮನೆಯಲ್ಲಿ ಇರಲಿಕ್ಕೆ ಏನು ಅರ್ಹತೆ ಇದೆ? ಅವರು ನಿಮಗೆ ಕೇಳಿದ ಪ್ರಶ್ನೆ ನಾನು ನಿಮಗೆ ಮತ್ತೆ ಕೇಳ್ತಾ ಇದ್ದೀನಿ. ಅವ್ರಿಗೆ ಏನು ಅರ್ಹತೆ ಇದೆ ಅಂತ? 4 ಫೈನಲಿಸ್ಟ್, 4 ಫೈನಲಿಸ್ಟ್ ಮತ್ತೆ ಜಾನ್ವಿ ಅವರಿಗೆ. ಜಾನ್ವಿ ಅವರ ಅರ್ಹತೆ ನನಗಂತೂ ಗೊತ್ತಿಲ್ಲ. ಡ್ರಾಮಾ ಮಾಡೋದು ಬಿಟ್ಟು, ಡ್ರಾಮಾ ಮಾಡಿದ್ದು ಬಿಟ್ಟು 1-2 ಟಾಸ್ಕ್ ಆಟ ಆಡಿದ್ದಾರೆ. ಧನು ಅವರ ಸ್ಟ್ರಾಟಜಿನ ಫಾಲೋ ಮಾಡಿದ್ದಾರೆ, ಸೊ ಗೆದ್ದಿದ್ದಾರೆ. ಅದು ಬಿಟ್ಟು ಏನು ಶ್ಯಾಡೋ ಆಗಿ ಓಡಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡ ಅವರು ಫಸ್ಟ್ 2 ವೀಕ್ಸ್ ಸಖತ್ತಾಗಿ ಆಟ ಆಡಿದ್ದಾರೆ, ನೋ ಡೌಟ್. ಎಲ್ಲರನ್ನೂ ಒಂದು ಕಂಟ್ರೋಲಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಬಗ್ಗುದ್ವೋ ಇಲ್ವೋ ಅದು ನಮಗೆ ಬಿಟ್ಟಿದ್ದು, ಬಟ್ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. 3rd ವೀಕಲ್ಲಿ ನಾನು ಮಾಡಿದ್ದೆ ಸರಿ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ನಡ್ತಿದ್ದಾರೆ. ಈಗ ಅದು ತಿರುಗ್ಬಾಣ ಆಗಿದೆ. ಈಗ ಅವರು ಮಾಡಿದ್ದಂತಹ ವಿಚಾರದಿಂದ ಅವ್ರ ಅರ್ಹತೆನ ಕಳ್ಕೊಂಡಿದ್ದಾರೆ, ಪಡ್ಕೊಂಡಂಥ ಅರ್ಹತೆನ ಕಳ್ಕೊಂಡಿದ್ದಾರೆ. ಇನ್ನು ಕಾಕ್ರೋಚ್ ಸುದಿ ಅವರು ಸ್ಟ್ರಾಂಗ್ ಇರೋರ್ನೆಲ್ಲ ನಾಮಿನೇಟ್ ಮಾಡಿ ಯಾರೋ ಆಟ ಆಡಿದ್ದನ್ನ ಗೆದ್ದು, ಅವ್ರು ಆಡಿದ ಒಂದು ಗೇಮು ಏನಂದ್ರೆ ನಂಬರ್ಸ್. ಅದು ಒಂದು ಟಾಸ್ಕಿಂದ ಇಮ್ಯುನಿಟಿ ಜೊತೆಗೆ ಒಂದು ಪವರ್ ಕೂಡ ಪಡ್ಕೋತಾರೆ. ಸೊ ಅವರು ಪ್ರಾಬಬ್ಲಿ ಆ ಟಾಸ್ಕಿಂದ ಅರ್ಹತೆನ ಗಳಿಸ್ಕೊಂಡಿದ್ದಾರೆ. ಆ್ಯಂಡ್ ಇನ್ಯಾರು ಮಾಳು ಐ ಡೋಂಟ್ ಥಿಂಕ್ ಅವರು ಸಿಕ್ಕಂಥ ಆಪರ್ಚುನಿಟಿನ ಸರಿಗೆ ಬಳಸ್ಕೊತಿದ್ದಾರೆ ಅಂತ. ಡಿಸಿಷನ್ ಮೇಕಿಂಗಲ್ಲಿ ಇಲ್ಲ, ಯಾವುದೇ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಳ್ಳಲ್ಲ. ಅವರಿಗೆ ಇರೋ ಟ್ಯಾಲೆಂಟ್ನ ರೇಡಿಯೋ ಆನ್ ಮಾಡಿದಾಗ ಮಾತ್ರ ಆನ್ ಆಗೋ ಹಾಗೆ ನಾವೆಲ್ಲ ಫೋರ್ಸ್ ಮಾಡಬೇಕು, ಹಾಡಾಡಿ ಅಂತ. ಅಲ್ಲಿ ತನಕ ಹಾಡಾಡಲ್ಲ. ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಟೈಮ್ ತೊಗೊಂಡ್ಬಿಡ್ತಿದ್ದಾರೆ. ಸೊ ಮಾಳು ಅವರು ಕೂಡ ಅರ್ಹತೆನ ಕಳ್ಕೊತಿದ್ದಾರೆ ಅನ್ಸುತ್ತೆ. ರಾಶಿಕಾ ಅವರು ಪ್ರೂವ್ ಮಾಡಿದ್ದಾರೆ, ಟಾಸ್ಕ್ಸಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಜಸ್ಟ್ ಲೈಕ್ ಸುದಿ ಇವರು ಕೂಡ ಟಾಸ್ಕ್ನ ಪ್ರೂವ್ ಮಾಡಿ ಅವರ ಅರ್ಹತೆನ ಗಳಿಸ್ಕೊಂಡಿದ್ದಾರೆ. ಓಕೆ, ಬಿಗ್ ಬಾಸ್ ಮನೆ ಅಂತ ಬಂದಾಗ ಯಾರು ತುಂಬ ಫೇಕ್ ಅಂತ ನಿಮಗೆ ಅನ್ಸಿದ್ದು? ಡ್ರಾಮಾ ಮಾಡ್ಕೊಂಡಿದ್ದಾರೆ ಫೇಕ್ ಅಂತ? ಇನ್ನು ಯಾರೂ ಫೇಕ್ ಲೆವೆಲಿಗೆ ಹೋಗಿರಲಿಲ್ಲ. ಇನ್ನು ಎಲ್ಲರೂ ಅಡ್ಜಸ್ಟ್ ಆಗೋದಕ್ಕೆ ಒಂದೊಂದೇ ಕಂಟೆಂಟ್ ಕೊಡೋದಕ್ಕೆ ಶುರು ಮಾಡಿದರು. ಫೇಕ್ ಇನ್ನು ಯಾರು ಅಂತ ಗೊತ್ತಿಲ್ಲ.